ಜೈಲೂಟಕ್ಕೆ ದರ್ಶನ್ಗೆ ಬೇಜಾರಾಗ್ಬಿಟ್ಟಿದ್ದಂತೆ, ಬೇಸತ್ತುಬಿಟ್ಟಿದ್ದಾರಂತೆ. ಯಾವುದೇ ಕಾರಣಕ್ಕೂ ಈ ಜೈಲೂಟ ನನಗೆ ಬೇಡ, ಮನೆ ಊಟ ನನಗೆ ಬೇಕು, ದಿಂಬು ಬೇಕು, ಹಾಸಿಗೆ ಬೇಕು ಅಂತ ಕೋರಿ ರಿಟ್ ಅರ್ಜಿಯನ್ನು ತಮ್ಮ ವಕೀಲರ ಮೂಲಕವಾಗಿ ಹಾಕ್ಸಿರೋದು ದರ್ಶನ್. ಅದು ಹಾಗೇ ಒಂದು ಕಡೆ ಹೈಫೈ ಜೀವನ ಇತ್ತು. ಕುದುರೆ ಸವಾರಿ ಬೇಕಾ, ಕಾರುಗಳ ಸವಾರಿ ಬೇಕಾ, ಪ್ರವಾಸ ಬೇಕಾ, ಪಾರ್ಟಿಗಳು ಬೇಕಾ, ಯಾವುದು ಕಣ್ಣಿಗೆ ಬೇಕಾದ ಹೋಟೆಲ್ಗಳಲ್ಲಿ ಬಿರಿಯಾನಿ ಬೇಕಾ, ಅದೆಂಥದ್ದೋ ಚಾಕಣ ಅಂತೆ, ಇನ್ಯಾವುದೋ ಊಟ ಅಂತೆ, ಮೊಟ್ಟೆ ಅಂತೆ, ಯಾವ ರೀತಿ ಆಹಾರ ಬೇಕು, ಚಿಕನ್ನು, ಮಟನ್ನು, ಫಿಶ್ಶು ಯಾವುದಾದ್ರೂ ಆಗಲಿ ಎಲ್ಲವನ್ನೂ ತಿಂತಾ ಇದ್ದಂಥ ಘಟ ಇದು. ನಡೆದದ್ದೇ ದಾರಿ, ಆನೆ ನಡೆದದ್ದೇ ದಾರಿ ಅಂತಾರಲ್ಲ, ಹಾಗೆ ನಡೆದದ್ದೇ ದಾರಿ. ಆ ಥರ ಊಟ ಮಾಡಿಕೊಂಡು ಜೀವನವನ್ನು ತುಂಬ ಉಲ್ಲಾಸಮಯವಾಗಿ, ಐಷಾರಾಮಿಯಾಗಿ, ಆನಂದಭರಿತವಾಗಿ ಕಾಲ ಕಳೀತಾ ಇದ್ದಂಥ ಘಟ ಇದು. ಇವತ್ತು ಒಂದು ಸೀರಿಯಲ್ ನಂಬರ್ 6106 ಅಂತ ಬರೆಸಿ ಒಂದು 10x10 ಅಥವಾ 10x15 ಒಂದು ರೂಮಲ್ಲಿ ಕೂಡ ಹಾಕಿ ಟಿ ವಿ ಕೊಟ್ಟಿದ್ರೆ ಕೊಟ್ಟಿರಬಹುದು. ತಿನ್ನಪ್ಪ, ಜೈಲಿಗೆ ಬರೋ ಊಟ ಇದ್ದೇನೆ, ಊಟ ಮಾಡು ಅಂತ ಹೇಳಿದ್ರೆ ಆ ಊಟ ಹೇಗೆ ಹೋಗುತ್ತೆ? ಒಗ್ಗಲ್ಲ ಅಲ್ವಾ? ಬೇರೆ ಖೈದಿಗಳದು, ಸಜಾಬಂದಿಗಳದು, ವಿಚಾರಣಾಧೀನ ಕೈದಿಗಳ ಕಥೆ ಆದರೆ ಬೇರೆ. ಅವರೇಜು ಮಿಡ್ಲ್ ಕ್ಲಾಸೋ, ಲೋಯರ್ ಮಿಡ್ಲ್ ಕ್ಲಾಸಲ್ಲೋ ಇರಬಹುದು, ಅದರಲ್ಲಿ ಕೆಲವರು ಯಾರೋ ಹೈಫೈ ಕೂಡ ಇರಬಹುದು, ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ದರ್ಶನ್ ಕತೆ ಹಾಗಿಲ್ವಲ್ಲ. ಜೈಲೂಟ ಒಗ್ತಾ ಇಲ್ವಂತೆ ಇವಾಗ. ನನಗೆ ಜೈಲೂಟ ಒಗ್ತಾ ಇಲ್ಲ, ಇಲ್ಲಿ ಊಟ ಜೀರ್ಣವೇ ಆಗ್ತಾಯಿಲ್ಲ ನನಗೆ, ಇದನ್ನು ತಿಂದರೆ ಸಾಕು ನನಗೆ ಅಜೀರ್ಣ ಆಗ್ತಾಯಿದೆ, ಹೊಟ್ಟೆ ನೋವು ಬರ್ತಾಯಿದೆ, ಫುಡ್ ಪಾಯ್ಸನ್ನೇ ಆಗಿಬಿಟ್ಟಿದೆ. ನೋಡಿ, ಬೇರೆ ಆರೋಪಗಳು ಮಾಡೋದು ಬೇರೆ. ಈ ಫುಡ್ ಪಾಯ್ಸನ್ ಅನ್ನೋ ಒಂದು ಆರೋಪ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಆಹಾರ ನನಗೆ ಬೇಡ, ನನಗೆ ರುಚಿಸ್ತಾ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಸಪ್ಪೆ, ನನಗೆ ಅಜೀರ್ಣ ಆಗ್ತಿದೆ, ನನಗೆ ವಾಂತಿ ಆಗ್ತಿದೆ, ಬೇದಿ ಆಗ್ತಿದೆ, ಇದು ಮಾತಾಡೋದು ಬೇರೆ. ಫುಡ್ ಪಾಯ್ಸನ್ ಅಂತ ಹೇಳಿದಾಗ ದರ್ಶನಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಆಹಾರದಿಂದನೇ ಹೀಗಾಗಿದೆಯಾ, ಇಲ್ಲ ಬೇರೆ ಎಲ್ರಿಗೂ ಫುಡ್ ಪಾಯ್ಸನ್ ಆಗಿದೆ ಅಂತ ಪ್ರಶ್ನೆ ಬರುತ್ತಲ್ಲಿ. ಯಾಕೆಂದರೆ ಜೈಲ್ ಮೇಲೆ ಆರೋಪ ಮಾಡ್ದಂಗೆ ಅದು. ಅವಾಗ ಆ ಫುಡ್ಡೇ ಟೆಸ್ಟ್ ಕೊಡಬೇಕದು. ದೇವಸ್ಥಾನ ಪ್ರಸಾದ ತಿಂದು ಅನೇಕರು ಅಸ್ವಸ್ಥರಾದರು, ಇನ್ನೆಲ್ಲೋ ಮದುವೆ ಊಟ ತಿಂದು ವಾಂತಿ ಭೇದಿ ಆಯಿತು, ಗಂಭೀರವಾಗಿದೆ ಮಾತಾಡ್ತಾರಲ್ಲ, ಅದೇ ಥರನೇ ಇದು ಗೊತ್ತಿಲ್ಲ ಇದು ಯಾಕೆ ಹೇಳಿದ್ರು ಅಂತ. ಆರೋಗ್ಯ ಕೂಡ ಕ್ಷೀಣಿಸ್ತಾ ಇದೆ, ಜೈಲಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ, ಮನೆಯಿಂದ ಊಟ, ದಿಂಬು, ಬೆಡ್ಶೀಟು, ಪುಸ್ತಕ ನನಗೆ ಕೊಡಿಸಿ ಸ್ವಾಮಿ ಅಂಥೇಳಿ ಇದೀಗ ದರ್ಶನ್ ಕೇಳ್ತಾ ಇರೋದು. ಎಲ್ಲವೂ ಜೈಲಲ್ಲೇ ಸುಸಜ್ಜಿತವಾಗಿ ಒಳ್ಳೆ ಊಟ ತಿಂಡಿ, ಶಿವಾಜಿನಗರದಿಂದ ಹಿಡಿದು ಆಂಬೂರ್ವರೆಗೂ ಬಿರಿಯಾನಿಗಳು, ಚಿಕನ್ನು, ಕಲಾಸಿಪಾಳ್ಯದ ಯಾವುದೋ ಒಂದಷ್ಟು ಆಹಾರ ಪದಾರ್ಥಗಳು ಎಲ್ಲವೂ ಸಿಗೋ ಹಾಗಿದ್ದರೆ ಅದನ್ನು ಜೈಲಂತ ಯಾಕಂತಿದ್ರಿ ಹೇಳಿ? ಇಲ್ಲಿರೋ ಬದಲು ಅಲ್ಲೇ ಇರ್ತಿದ್ರಲ್ಲ ಜನ. ಯಾವುದೋ ತಪ್ಪು ಮಾಡೋಕ್ಕೆ ಹೋಗೋದು, ಸರಿ ಆದರೆ ಸರಿ, ಬಂತು ಲಾಭ, ಸಿಕ್ಕಾಕೊಂಡ್ವಾ ಅಲ್ಲೂ ಒಳ್ಳೆ ಐಟಮ್ಸ್ ಇದೆ ಕಣೋ, ಎಲ್ಲ ಯಾವ ಊಟ ಬೇಕಾದ್ರೆ ತಿನ್ಬೋದು, ಯಾವ ಟಿ ವಿ ಬೇಕಾದ್ರೂ ಕೊಡ್ತಾರೆ, ಒಳ್ಳೆ ಜಿಮ್ ಇರುತ್ತೆ, ಚೆಂದಾಗಿ ಊಟ ಮಾಡ್ಕೊಂಡು ಆರಾಮಾಗಿರಬಹುದು ಅನ್ನೋ ಹಾಗಿದ್ದಿದ್ರೆ ಪರಪ್ಪನಗ್ರಹಾರ ಜೈಲು ಅಂದರೆ ಭಯ ಯಾಕಿರೋದು ಹೇಳಿ? ಅಲ್ವಾ? ನೋಡೋಣ ಈ ಒಂದು ವಿಚಾರಕ್ಕೆ ಕೋರ್ಟ್ ಏನು ಹೇಳುತ್ತೆ ಅಂತ.